Hello guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ರತಾಸ್ ಯೂಟ್ಯೂಬ್ ಚಾನಲ್ ದಿನಾ ಗೌಡ್ತಿ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ಇಲ್ಲಿ ಸೂಪರಾಗಿದ್ದೀನಿ. ಸೊ ಇದು ನಂದು ಮಿನಿ ವ್ಲಾಗ್ ಇನ್ಸ್ಟಾಗ್ರಾಮಲ್ಲಿ. ಸೊ ಎಲ್ಲರೂ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಯೂಟ್ಯೂಬಲ್ಲಿ ಎಷ್ಟು ಸಪೋರ್ಟ್ ತೋರಿಸಿದ್ರು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸಪೋರ್ಟ್ ತೋರಿಸಿ ಅಂತ ನಾನು ನಿಮ್ಮನ್ನು ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ದಿನಾ ಗೌಡ್ತಿ ವ್ಲಾಗ್ಸ್ ಇನ್ಸ್ಟಾಗ್ರಾಮ್, ಪ್ಲೀಸ್ ಡೂ ಫಾಲೋ, ಕಮೆಂಟ್, ಲೈಕ್ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಸೊ ಇದು ಇವತ್ತಿನ ಮಿನಿ ವ್ಲಾಗ್. ಸೊ ಬೆಳಗ್ಗೆ ಇದು ಏನೇನು ದಬಾಕ್ತೆ ಅಂತ ಈ ವ್ಲಾಗಲ್ಲಿ ಹೇಳಿದ್ದೀನಿ ನಾನು. ಸೊ ಹೋಗಿ ಚೆಕ್ ಮಾಡಿ. ಗೋ ಚೆಕ್ ಇಟ್ ಇಮಿಡಿಯೇಟ್ಲಿ. Why? ಪ್ಲೀಸ್. I don't understand. ಸೊ ಸ್ಟಾರ್ಟಿಂಗೇ ನೋಡಿ, ವ್ಲಾಗ್ ಮಾಡೋಣ ಅಂತ ಫೋನ್ ತೊಗೊಂಡ್ರೆ ನಮ್ಮ ಲಕ್ಕಿ ಹೆಂಗೆ ಆಟ ಆಡ್ತಾ ಇದ್ದಾಳೆ. ಸೊ ಆಟ ಆಡ್ತಿದ್ದೊಳಗೆ ನಾನು ಒಂದು ಬೀನ್ಸ್ ಕೊಟ್ಬಿಟ್ಟು, ಇಲ್ಲಾಂದರೆ ನನ್ನನ್ನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಬಿಡಲ್ಲ ಅಂತ ಒಂದು ಬೀನ್ಸ್ ಕೊಟ್ಟೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಕೊಟ್ಟಿಲ್ಲ ಅಂದರೆ ಇವಳು ಹಿಂಗೆ ಬೈಕೋತಾಳೆ ಅಂತ. ಸೊ ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗೋದು ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಲೇಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿನಾ ಗೌಡ್ತಿ ವ್ಲಾಗ್ಸ್. ಸೊ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಕ್ಚುಲಿ ಸೌಂಡ್ ಬಂತು ಹಿಂದೆ. ಸೊ ಅರ್ಥ ಮಾಡ್ಕೊಳ್ಳಿ, ನನ್ನ ಸಾರಥಿಗೆ ಹುಷಾರಿಲ್ಲ ಅಂತ. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು, ಯಾಕಂದರೆ ಕಾಲೇಜಲ್ಲಿ ಎಕ್ಸಾಮ್ ಇಲ್ಲ ಇವತ್ತು. ಸೊ ಹಿಸ್ಟ್ರಿ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಹಾಲಿಡೇ ಇದೆ ನನಗೆ. ಸೊ ಅದಕ್ಕೆ ಎದ್ಬಿಟ್ಟು ಆ್ಯಸ್ ಯೂಶಲ್ ನನ್ನ ಡೈಲಿ ರೊಟೀನೆಲ್ಲ ಮುಗಿಸ್ಕೊಂಡು ಆ್ಯಂಡ್ ನಾನು ಹೋಗಿದ್ದೆ ಪಾತ್ರೆ ತೊಳೆಯೋಕ್ಕೆ. ಇರಿ ಎಷ್ಟು ಪಾತ್ರೆ ತೊಳೆದಿದ್ದೀನಿ ಅಂತ ತೋರಿಸ್ತೀನಿ ನನಗೆ ಬೆಳಗ್ಗೆಯಿಂದ. ವೆಯ್ಟ್. ಇಷ್ಟು ಪಾತ್ರೆನ ನಾನೇ ತೊಳೆದಿದ್ದು, ನಮ್ಮ ಸಾರಥಿಗೆ ಹುಷಾರಿಲ್ಲದೆ ಇರೋ ಕಾರಣ. ಸೊ ಇವತ್ತಿನ ಕೆಲಸ ಏನಂತ ಅಂದರೆ, ನನ್ನ ತಂಗಿನ ಹೋಗಿ ಸ್ಕೂಲಿಂದ ಪಿಕ್ ಮಾಡಿ ಕರ್ಕೊಬರ್ಬೇಕು. ನನ್ನ ತಂಗಿ ಅಂದರೆ ನನ್ನ ಸಿಬ್ಲಿಂಗ್ ಅಲ್ಲ, ನನ್ನ ಕಸಿನ್ ತಂಗಿ. ಸೊ ಮೋರ್ ದೆನ್ ಕಸಿನ್ ಅವಳು ನನಗೆ. ಅವಳನ್ನ ಹೋಗಿ ಸ್ಕೂಲಿಂದ ಪಿಕ್ ಮಾಡ್ಕೊಂಬರ್ಬೇಕು ಆ್ಯಂಡ್ ಸಂಕ್ರಾಂತಿ ಶಾಪಿಂಗ್ ಹೋಗಬೇಕು ಇವತ್ತು. ಸೊ ಇವತ್ತು ಎಲ್ಲ ವ್ಲಾಗಲ್ಲಿ ಡೀಟೇಲಾಗಿ ನಾನು ಏನೇನು ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಸಿಗುವ ಇವಾಗ. ಬಾಯ್. 3 ಗಂಟೆಗೆ ಸಿಗ್ತೀನಿ ನಾನು ನಿಮಗೆ. ಬಾಯ್. ಇಷ್ಟು ಪಾತ್ರೆನ ತೊಳೆದೆ ನಾನು ಇವತ್ತು ಬೆಳಗ್ಗೆ ಎದ್ದು. ಸೊ ಇನ್ನೂ ಒಂದಷ್ಟು ಪಾತ್ರೆಗಳು ಬಿದ್ದಿದೆ, ಅದನ್ನು ಕೂಡ ತೊಳಿಬೇಕು. ಇವತ್ತು ಕೆಲಸ ನಮ್ಮದೇ. ನಮ್ಮ ಸಾರಥಿಯವ್ರಿಗೆ ಹುಷಾರಿಲ್ಲದ ಕಾರಣ ನಮ್ಮ ಮಮ್ಮಿ ತಿಂಡಿ ತಟ್ಟೆನ ತಂದು ಸಿಂಕ್ ಹಾಕ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ ರೆಡಿ ಆಗೋದಕ್ಕೆ, ನನ್ನ ತಂಗಿನ ಸ್ಕೂಲಿಂದ ಪಿಕ್ ಮಾಡ್ಕೊಂಬರೋದಕ್ಕೆ. ಸೊ ಯಾ, ಬನ್ನಿ. ನನ್ನ ತಂಗಿನ ಆಲ್ರೆಡಿ ಟೈಮ್ ಆಯಿತು 3 ಅವಳಿಗೆ 3:15 ಸ್ಕೂಲ್ ಬಿಡ್ತಾರೆ. ನಾನು ಓದಿದ ಸ್ಕೂಲ್ ಕೂಡ. ಸೊ ಸ್ಕೂಲ್ ನೇಮ್ ಬಂದು ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್. ಸೊ ನಮ್ಮ ಏರಿಯಾ ಸರೌಂಡಿಂಗಲ್ಲಿರೋರಿಗೆ ಗೊತ್ತಾಗಿರುತ್ತೆ ಯಾವ ಸ್ಕೂಲು ಅಂತ. ಆ್ಯಂಡ್ ಎಸ್, ಹೋಗಿ ನನ್ನ ತಂಗಿನ ಕರ್ಕೊಂಡು ಬಂದ್ಮೇಲೆ ಸಿಗುವ. ಟಾಟಾ ಬಾಯ್. ಹೋಗೋಕ್ಕೆ ಮುಂಚೆ ನಾನು ನಿಮಗೇನೋ ತೋರಿಸ್ಬೇಕು ನೋಡಿ. ನಮ್ಮ ಮಮ್ಮಿ ಇವರಿಬ್ಬರನ್ನ ನನ್ನ ಮಕ್ಕಳು ಅಂತಾರೆ. ಪ್ರಾಣಿಗಳು ಅವ್ರು ಸಾಕೋ ಮಾಲೀಕರಿಗೆ ಹುಷಾರಿಲ್ಲ ಅಂದರೆ ಎಷ್ಟು ಅನ್ಕಂಡೀಷ್ನಲ್ ಲವ್ ಅಲ್ವಾ ಪ್ರಾಣಿಗಳದ್ದು. ಅವರಿಬ್ಬರು ನಮ್ಮ ಮಮ್ಮಿನ ಬಿಟ್ಟು ಬರ್ತಾನೆ ಇಲ್ಲ. ನಮ್ಮ ಮಮ್ಮಿ ಬಿಸಿಲಿಗೆ ಬಂದು ಚಳಿ ಅಂತ ಸ್ವೆಟ್ರ್ ತೆಗಿತಿರ್ಲಿಲ್ಲ, ಆದರೂ ಬಂದಿಲ್ಲ. ಹಲೋ, ಇವಾಗ ಟೈಮ್ ಆಗಿದೆ ಕರೆಕ್ಟಾಗಿ. ಎಷ್ಟು ಟೈಮು? 3:06. ಸೊ 3:06 ಆಗಿದೆ. ನನ್ನ ತಂಗಿಗೆ 3:15 ಸ್ಕೂಲ್ ಬಿಡ್ತಾರೆ. ಸೊ ಅವಳು ಓದ್ತಿರೋದು ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲಲ್ಲಿ. ನಾನು ಓದಿದ ಸ್ಕೂಲೇ, ನನ್ನ SSLC ಮುಗಿಸಿದ ಸ್ಕೂಲ್ ಅದು. ಸೊ ನಮ್ಮ ಏರಿಯಾ ಸರೌಂಡಿಂಗಲ್ಲಿರೋರು ಗೊತ್ತಿರುತ್ತೆ ಅದು ಯಾವ ಸ್ಕೂಲ್ ಅಂತ. ಸೊ ಇವಾಗ ಹೋಗಿ ಅವಳ ಪಿಕ್ ಮಾಡಿ ಕರ್ಕೊಂಬಂದು ಪಟ ಅಂತ ರೆಡಿಯಾಗಿ ಶಾಪಿಂಗ್ ಹೋಗೋಣ. ಬಾಯ್. ಎಸ್, ಸೊ ನನ್ನ ತಂಗಿನ ಕರ್ಕೊಂಬಂದಿದ್ದಾಯಿತು. ಅವಳ ವೀಡಿಯೋ ಹೆಂಗೆ ಮಾಡ್ತೀನಿ ಅಂತ ನೋಡೋಕೆ ಇಲ್ಲೇ ಕೂತಿದ್ದಾಳೆ. ಸೊ ನಾನು ಹೋಗಿದ್ದೆ ಸ್ಕೂಲ್ ಹತ್ರ ಕರ್ಕೊಬರೋದಕ್ಕೆ. ಆ್ಯಂಡ್ ಏನು ಹೇಳಬೇಕು ಅಂದರೆ, ನನ್ನ ಸ್ಕೂಲಲ್ಲಿ ನಾನು ಕಲ್ಚರಲ್ಸ್ ಕಮಿಟಿ ಕ್ಯಾಪ್ಟನ್ ಆಗಿದೆ ಎಲೆಕ್ಷನಲ್ಲಿ ಗೆದ್ದು. ಸೊ ನನ್ನ ಸ್ಕೂಲಿಂದ ಆಚೆ ನಿಂತಿದ್ರು ಕೂಡ ನರ್ಸರಿ ಟೀಚರ್ಸಿಂದ ಹಿಡಿದು ಎಲ್ಲ ಟೀಚರ್ಸು ಬಂದು, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಬಂದು ಅಕ್ಕ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಹಾಗೆ ಹಿಂಗೆ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಅದೊಂಥರ ನಮ್ಮ ಪ್ರೌಡ್ ಮೂಮೆಂಟು. ನಮ್ಮ ಸ್ಕೂಲ್ ಬಗ್ಗೆ ಇಷ್ಟೇ. ಆ್ಯಂಡ್ ನಮ್ಮ ಸ್ಕೂಲ್ ಬಗ್ಗೆ, ನನ್ನ ಬಗ್ಗೆ ಇನ್ನೂ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಹೇಳ್ತೀನಿ. ಅಲ್ಲೇ ಇಡು ಹಚ್ಚು. ಸೊ ಕಮ್ಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ. ಈಗ ಹೋಗಿ ಪಟ್ ಅಂತ ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡು ಪಟ್ ಅಂತ ಶಾಪಿಂಗ್ ಹೋಗೋಣ ಬನ್ನಿ. ಬಾಯ್.
ನಮ್ಮ ಅಜ್ಜಿ ಪೈನಾಪಲ್ ತಂದಿದ್ರು. ಸೊ ಎಸ್, ನಾನಂತೂ ರೆಡಿ ಆಗಿದ್ದೀನಿ. ಸೊ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹೊರಟ್ವಿ ನಾವು ಶಾಪಿಂಗಿಗೆ. ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ತೀನಿ 2 minutes. ಸೊ ಇದು ನನ್ನ हेलो गाइस, देखो ना गाइस, देखो ना गाइस, देखो ना क्या है ये गाइस, देखो ना गाइस. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಹೇಳಾದ್ಮೇಲೆ ನಾವು ಆಟೋ ಕನ್ನಡಿಗವ್ರನ್ನ ಮೀಟ್ ಮಾಡಿದ್ವಿ. ಹಲೋ ಅಂಕಲ್, ನಮ್ಮ ಬ್ಲಾಗ್ ಏನಾದರೂ ಹೇಳಿ. ಹಾಯ್ ಪುಟ, ನೋಡಿ ಬೆಳಿತೀನಿ ಅನ್ನೋ ನಮ್ಮ ಹತ್ರ ಒಂದು ಕನ್ನಡಿಗರ ಹತ್ರ ಒಂದು ಇದಿದೆ. ದುಡಿತೀನಿ ಅನ್ನೋರಿಗೆ ಕೆಲಸ ಕೊಡೋಣ, ಬೆಳಿತೀನಿ ಅನ್ನೋರಿಗೆ ಸಹಾಯ ಮಾಡೋಣ, ಹಸಿವು ಅನ್ನೋರಿಗೆ ಒಂದು ತುತ್ತು ಅನ್ನ ಕೊಡೋಣ. ಹುಡುಗರು ಬೆಳಿತೀನಿ ಅಂತ ಅಂತಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ. ಅವ್ರಿಗೆ ಚಾನಲ್ ಯಾವುದಕ್ಕೆ ಆಪ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ, ಅವ್ರಿಗೊಂದು ಸಹಾಯ ಮಾಡಿ. ಯಾಕೆ ಗೊತ್ತಾ, ಇವಾಗ ನಾವು ಯಾರಿಗಾನ ಕರ್ಕೊಂಡೋಗಿ ಒಂದು ಕಾಫಿ ಕೊಡಿಸ್ತೀವಿ. ಆ ಕಾಫಿಗೆ ಅವರು ತುಂಬ ಕೃತಜ್ಞತೆ ಸಲ್ಲಿಸ್ಬಿಟ್ರೆ ಮತ್ತೆ ಅವ್ರಿಗೆ ಊಟ ಕೊಡೋಣ ಅನಿಸುತ್ತೆ. ಅವ್ರ ಕಾಪಿಗೆ ಏನು ಕೃತಜ್ಞತೆ ಸಲ್ಲಿಸ್ತಿಲ್ಲ ಅಂದರೆ ಇವ್ರ ಕಾಪಿನೇ ಇದು ಮಾಡಲಿಲ್ಲ ಬೇರೆಯವ್ರಿಗೆ ಹೆಂಗೆ ಅಂತ. ಅವರು ಒಂದು ಕೆಲಸ ಮಾಡ್ತೀನಿ ಅಂದಾಗ ಪರವಾಗಿಲ್ಲಪ್ಪ ಚೆನ್ನಾಗಿದೆ ಅಂತ ಅಂದಾಗ ಇಷ್ಟಕ್ಕೆ ಜನ ಹಿಂಗೆ ಅಂತಾರೆ. ಇನ್ನು ಮುಂದಕ್ಕೆ ಯಾಕೆ ನಾವು ಒಳ್ಳೆ ಕೆಲಸ ಮಾಡಬಾರ್ದು? ಬೆಳಿತೀನಿ ಅನ್ನೋರಿಗೆ ಸಹಾಯ ಮಾಡೋಣ, ದುಡಿತೀನಿ ಅನ್ನೋರಿಗೆ ಕೆಲಸ ಕೊಡೋಣ, ಹಸಿವು ಅನ್ನೋರಿಗೆ ಒಂದು ಊಟ ಕೊಡೋಣ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿಂದ ನಾವು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಇದೆಲ್ಲ ತಿಂದ್ವಿ. ಸೊ ಎಸ್, ನಾನಂತೂ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದಾಯಿತು. ಸೊ ನಾವು ಏನೇನು ಶಾಪ್ ಮಾಡಿದ್ವಿ, ಏನೇನು ತೊಗೊಂಬಂದ್ವಿ ಅನ್ನೋದೆಲ್ಲ ನಿಮಗೆ ಸಂಕ್ರಾಂತಿ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಾನು ನನ್ನ ವೀಡಿಯೋ ಮಧ್ಯದಲ್ಲಿ ಒಬ್ಬರದ್ದು ಆಟೋ ಡ್ರೈವರ್ದು ಲೈಕ್ ನನಗೆ ಬ್ಲೆಸ್ಸಿಂಗ್ಸ್ ಮಾಡಿದ್ದು, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಪ್ರಮೋಟ್ ಮಾಡಿಕೊಟ್ಟವ್ರದ್ದು ವೀಡಿಯೋ ಹಾಕಿದ್ದೀನಲ್ವಾ, ಅವ್ರು ಯಾರು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ನನ್ನ ಆ್ಯಸ್ ಯೂಶುವಲ್ ಡೈಲಾಗ್, ಜೀವನದಲ್ಲಿ ಇದ್ದೇ ಇರುತ್ತೆ ಕಷ್ಟ, ಆದರೆ ನಾವು ಯಾಕ್ರಿ ಮಾಡ್ಕೋಬೇಕು ನಮ್ಮ ನಿದ್ದೆಗೆ ನಷ್ಟ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಚೆನ್ನಾಗಿ ತಿಂದು ಆರೋಗ್ಯವಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಸೊ ಟಾಟಾ, ಬಾಯ್ ಬಾಯ್, ಮೀಟ್ ಯು ನೆಕ್ಸ್ಟ್ ವ್ಲಾಗ್.